ಕೊಳ್ಳೇಗಾಲ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಎಂದು ನ್ಯಾಯಾಧೀಶರಾದ ಎಂ ಕಾವೇಶ್ವರಿ ಅವರು ತಿಳಿಸಿದರು. ಕೊಳ್ಳೇಗಾಲ ತಾಲೂಕಿನ ತಿಮ್ಮರಾಜೀಪುರದಲ್ಲಿ ಚಾಮರಾಜನಗರ ಜಿಲ್ಲೆ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶ ಕೊಳ್ಳೇಗಾಲ ವನ್ಯಜೀವಿ ವಲಯ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು ಕೊಳ್ಳೇಗಾಲ ತಾಲೂಕು ಕಾನೂನು ಸೇವಾ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆಯನ್ನ ನ್ಯಾಯಾಧೀಶರಾದ ಎಂ ಕಾವೇಶ್ವರಿ ಅವರು ಉದ್ಘಾಟನೆಸಿ ಮಾತನಾಡಿದರು. ಮುಂದಿನ ಪೀಳಿಗೆಗೆ ಪ್ರಸ್ತುತ ಪರಿಸರವನ್ನ ಉಳಿಸಿ ಬೆಳೆಸುವ ಜವಾಬ್ದಾರಿ ಎಲ್ಲರ ಆದ್ಯ ಕರ್ತವ್ಯವಾಗಬೇಕು. ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ ಮತ್ತು ಅರಣ್ಯ ಜೀವಿಗಳನ್ನು ಸಂರಕ್ಷಿಸದೇ ಹೋದಲ್ಲಿ ಮುಂದಿನ ಪೀಳಿಗೆಗೆ ಅಪಾರ ನಷ್ಟ ಉಂಟಾಗುತ್ತದೆ ಹಾಗೂ ಪ್ರತಿಯೊಬ್ಬರು ವೈಯಕ್ತಿಕ ಜವಾಬ್ದಾರಿಯೊಂದಿಗೆ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಶುದ್ಧ ಗಾಳಿ, ಕುಡಿಯುವ ನೀರು, ಉತ್ತಮ ಆಹಾರ ಇವುಗಳ ಬಳಕೆಯಿಂದ ಒಳ್ಳೆಯ ಆರೋಗ್ಯವನ್ನ ಹೊಂದಿ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಿ ಮಾನವೀಯ ಮೌಲ್ಯಗಳು ಅಳವಡಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ನಂತರ ಜಗ್ಗಳ್ಳಿ ಆಟದ ಮೈದಾನ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಆವರಣದಲ್ಲಿ ಒಟ್ಟು 60 ಗಿಡಗಳನ್ನು ನೆಡಲಾಯಿತು. ಇದೇ ಕಾರ್ಯಕ್ರಮದಲ್ಲಿ ಹಿರಿಯ ಅರಣ್ಯ ವೀಕ್ಷಕರಾದ ಮುಕುಂದ ಮತ್ತು ಗೋವಿಂದರವರನ್ನ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಟಿಸಿ ಶ್ರೀಕಾಂತ್, ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಸುನೀತಾ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಎಂ ರಂಜಿತ್ ಕುಮಾರ್, ಅಪರ ಸಿವಿಲ್ ನ್ಯಾಯಾಧೀಶರು ಮಹೇಶ್ ಕೆ, ಪ್ರಾಂಶುಪಾಲರು ವಾಸು ಬಿಎಸ್, ವಲಯ ಅರಣ್ಯಾಧಿಕಾರಿಗಳು, ಶಾಲೆಯ ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟರ್ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ಪ್ರಜಾಭವ ಟಿವಿ, ಯಳಂದೂರು. ಈ ಎನ್ವೈರನ್ಮೆಂಟ್ ಪರಿಸರ ದಿನಾಚರಣೆ ಅಥವಾ ನಾವು ಫಾರೆಸ್ಟ್ನ ನಮ್ಮ ಅರಣ್ಯನ ಏನು ಸಂರಕ್ಷಿಸ್ತೀವಿ, ಇದು ಬರೀ ಅರಣ್ಯ ಇಲಾಖೆದು ಒಂದೇ ಅರಣ್ಯ ಇಲಾಖೆಯವರೇ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಇದು ಪ್ರತಿಯೊಬ್ಬ ಭಾರತೀಯ ನಾಗರಿಕನೂ ಮಾಡಬೇಕು. ಅದನ್ನು ಸಂವಿಧಾನದಲ್ಲೂ ಕೂಡ ನಮಗೆ ಮೆನ್ಷನ್ ಇದೆ, ಅಲ್ಲೂ ಕೂಡ ಇದೆ. ಹೇಗೆ ನಮಗೆ ಮೂಲಭೂತ ಹಕ್ಕುಗಳಿದೆ ಹಾಗೆ ಮೂಲಭೂತ ಕರ್ತವ್ಯಗಳಿದೆ. ಆ ಕರ್ತವ್ಯಗಳನ್ನ ನಾವು ಮಾಡಲೇಬೇಕು. ಅದರಲ್ಲೂ ಕೂಡ ಅರಣ್ಯ ಸಂರಕ್ಷಣೆಯೂ ಕೂಡ ಒಂದು ಭಾಗ ಆಗಿದೆ. ಅದನ್ನು ತಾವೆಲ್ಲ ನೋಡ್ಬೋದು. ಸೊ ಈ ಥರ ನಮ್ಮ ಸಂವಿಧಾನದಲ್ಲೂ ಕೂಡ ಅರಣ್ಯಕ್ಕೆ ತುಂಬ ಮಹತ್ವವನ್ನು ನೀಡಿದ್ದಾರೆ. ಹಾಗಾಗಿ ಇದು ಏನಂದರೆ ಇದು